ಇನ್ನು ಪರಪ್ಪನ ಅಗ್ರಹಾರದ ಜೈಲಿನ ಸುತ್ತ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನ ಒದಗಿಸಲಾಗಿದೆ. ಕೈದಿಗಳನ್ನ ಬಳಸಿ ಕೋರ್ಟ್ ಆವರಣವನ್ನ ಸ್ವಚ್ಛಗೊಳಿಸ್ತಾ ಇದ್ದಾರೆ ಪೊಲೀಸರು. ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶ ಅಶ್ವತ್ಥ ನಾರಾಯಣ ಮುಂದೆ ಶಶಿಕಲಾರನ್ನ ಹಾಜರುಪಡಿಸಲಿದ್ದಾರೆ ಪೊಲೀಸರು. ಜಯಲಲಿತಾಗೆ ಉಳಿದುಕೊಂಡಿದ್ದ ಜೈಲಿನ ಕೊಠಡಿಯ ಪಕ್ಕದ ಕೊಠಡಿ ಶಶಿಕಲಾ ಅವರಿಗೆ ಮೀಸಲು ಇಡಲಾಗಿದೆ. ಮಧ್ಯರಾತ್ರಿ ಶಶಿಕಲಾ ಹಾಗೂ ಮೂವರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಕರೆತರುವಂತಹ ಹಿನ್ನೆಲೆ ಇದೆ. ಶಶಿಕಲಾ ಜೈಲಿನಲ್ಲಿ ತಂಗಿದ್ದ ಸೆಲ್ಗಳನ್ನೇ ಸ್ವಚ್ಛಗೊಳಿಸ್ತಾ ಇದ್ದಾರೆ ಕೈದಿಗಳು. ಶಶಿಕಲಾ ಅಗತ್ಯಗಳಿಗೆ ತಕ್ಕಂತೆ ಸೆಲ್ಗಳನ್ನ ಸಿದ್ಧಗೊಳಿಸ್ತಾ ಇದ್ದಾರೆ ಕೈದಿಗಳು. ಶಶಿಕಲಾ ಇರುವ ಸೆಲ್ನಲ್ಲಿ ಫಾರಿನ್ ಕಮೋಡ್ ಮತ್ತು ಟಾಯ್ಲೆಟ್ ಅನ್ನು ಇರಿಸಲಾಗಿದೆ. 24 ತಾಸು ಶುದ್ಧ ಕುಡಿಯುವ ನೀರು ವ್ಯವಸ್ಥೆಯಾಗಿದೆ. ಸ್ನಾನಕ್ಕೆ ಬಿಸಿ ಬಿಸಿ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ ಕೈದಿಗಳು. ಜೈಲು ವಾರ್ಡನ್ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಕೈದಿಗಳು ಈ ಎಲ್ಲ ಪ್ರಿಪರೇಷನ್ಸ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಆದರೆ ಶಶಿಕಲಾ ನಟರಾಜನ್ ಅವರು ಇವತ್ತೇ ಶರಣಾಗತರಾಗಿ ಬೆಂಗಳೂರಿಗೆ ಬರ್ತಾರಾ? ಈಗ ತಾನೇ ಹೇಳಿದ ಪ್ರಕಾರ ಮತ್ತಷ್ಟು ದಿನಗಳ ಕಾಲಾವಕಾಶವನ್ನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸುವಂತಹ ಹಿನ್ನೆಲೆಯಲ್ಲಿ ಇವತ್ತು ಶಶಿಕಲಾ ನಟರಾಜನ್ ಅವರು ಬೆಂಗಳೂರಿಗೆ ಆಗಮಿಸುವುದು ಬಹುತೇಕ ಡೌಟ್ಫುಲ್ ಅಂತ ಹೇಳಲಾಗ್ತಾ ಇದೆ. ಆದರೆ ಜೈಲಿನ ವಾರ್ಡ್ ತಮ್ಮ ಕರ್ತವ್ಯವನ್ನು ತಾವು ಮಾಡಬೇಕಾಗತ್ತೆ. ಹಾಗಾಗಿ ಜೈಲಿನ ವಾರ್ಡ್ಗಳನ್ನು ಸಿದ್ಧಗೊಳಿಸಲಾಗ್ತಾ ಇದೆ. ಶಶಿಕಲಾ ಅವರಿಗೆ ಈ ಹಿಂದೆ ಜಯಲಲಿತಾ ಅವರು ಇದ್ದಂತಹ ಸೆಲ್ನ ಪಕ್ಕದ ಸೆಲ್ಲನ್ನು ನೀಡಲಾಗ್ತಾ ಇದೆ. ಅದರಲ್ಲಿ ಫಾರಿನ್ ಕಮೋಡ್ ಮತ್ತು ಬಿಸಿ ಬಿಸಿ ನೀರು, 24 ಗಂಟೆ ಶುದ್ಧ ಕುಡಿಯುವ ನೀರು, ಇದೆಲ್ಲವೂ ಕೂಡ ವ್ಯವಸ್ಥೆ ಆಗಿರುವ ಹಾಗೆ ಈಗ ಸಿದ್ಧತೆಯನ್ನ ಮಾಡಲಾಗ್ತದೆ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು. ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.